ಶಿವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕಾಳೇನಹಳ್ಳಿ, ಲಿಂಗನಹಳ್ಳಿ, ಮಾವಳಿಪುರ ಹಾಗೂ ಮಧುಗಿರಿಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿರತೆಯು ಕಂಡುಬಂದಿದ್ದು, ಅಲ್ಲಿನ ಗ್ರಾಮಸ್ಥರು ಭಯಭೀತಿಗೊಂಡಿದ್ದಾರೆ. ಚಿರತೆಯು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅನೇಕ ನಾಯಿಗಳನ್ನು ಕೊಂದು ತಿಂದಿದೆ. ಸಾಕು ನಾಯಿಗಳನ್ನು ಸಹ ಅಪಹರಿಸಲು ಪ್ರಯತ್ನಿಸಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಇನ್ನು ಇದೇ ವಿಷಯವಾಗಿ ಗ್ರಾಮಸ್ಥರು ದನಕರುಗಳನ್ನು ಮೇಯಿಸುವಾಗ ಅಥವಾ ಹೊಲ ಗದ್ದೆಗಳಿಗೆ ತೆರಳುವಾಗ ಜಾಗೃತವಾಗಿರಬೇಕು ಹಾಗೂ ಸಣ್ಣ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಪೋಷಕರು ಬಹಳ ಎಚ್ಚರದಿಂದ ಇರಬೇಕು ಎಂದು ಅರಣ್ಯಾಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈಗ ಹೆಂಗೂ ಅನೌನ್ಸ್ ಮಾಡ್ತಾರಲ್ಲ, ಫ್ರೈಡೆ ನಮಗೆ ಕಾರ್ಯಕ್ರಮ ಇದೆ, ಎಲ್ಲರೂ ಬನ್ನಿ ಅಂತ ಹಾಕ್ತೀವಿ. ಅದ್ರ ಜೊತೆ ಒಂದು ಅನೌನ್ಸ್ ಮಾಡಿ, ಏನಂತಂದ್ರೆ ಮಕ್ಕಳು ಬರಲಿಲ್ಲ ಹೊರಗಡೆ ಕಳಿಸ್ಬಿಡ್ರಿ. ರಾತ್ರಿ ಯೂಶಲಿ ಸಂಜೆ ಆದ ತಕ್ಷಣ ಹುಷಾರಾಗಿ ಓಡಾಡ್ರಿ, ಕಾರ್ ತಗೊಂಡು ಓಡಾಡ್ರಿ. ಎಲ್ಲರೂ ಕಟ್ತು ಅಂತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ಅಥವಾ ಫಾರೆಸ್ಟ್ ಅವ್ರಿಗೆ ಫೋನ್ ಮಾಡಿ. ಅರ್ಧ ಗಂಟೆ ಮುಂಚೆ ಆಕ್ಟಿವ್ ಆ ಮೇನ್ ರೋಡಿಂದ ಚೆಪ್ಗಳಿಗೆ ಇದೇ ಅಲ್ಲಿಗೆ ಹೋಗೋಯ್ತು ಅಥವಾ ಬೇರೆ ಬೇರೆ ಇದಾವ ಗೊತ್ತಿಲ್ಲ. ಸರೌಂಡಿಂಗ್ ಒಂದು 7 ಇಯರ್ ಇತ್ತು. ಇದೇ ಮೂಮೆಂಟ್ ಒಂದೇ ಹತ್ರ ಇರಲ್ಲ, ಬೇರೆ ಬೇರೆ. ಈ ಹಳ್ಳ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗೋದು, ಮತ್ತೆ ಇನ್ಸ್ಟಿಟ್ಯೂಟ್ ಹಿಂದಕ್ಕೆ ಹಳ್ಳ ಹೋಗೋದು. ಒಂದೇನೆ 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡಾಡ್ತಿರ್ತದಲ್ಲ, ಹಾಗಾಗಿ ಸೈಟ್ ಆಗಿರುತ್ತೆ. ಚಿರತೆಯನ್ನು ಹಿಡಿಯುವ ವಿಷಯವಾಗಿ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದರು. ಮನವಿಗೆ ಪ್ರತ್ಯುತ್ತರವಾಗಿ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಚಿರತೆಯನ್ನು ಹಿಡಿಯಲು ಬೋನಿನ ವ್ಯವಸ್ಥೆಯನ್ನು ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ.